ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಪೀರಿಯಡ್ಸ್ ಆಗ್ತಿದೆ ಅಂತಂದರೆ ಮಾತ್ರ ಓವ್ಯುಲೇಷನ್ ಕೂಡ ಆಗ್ತಾ ಇದೆ ಅಂತಾನಾ? ಪೀರಿಯಡ್ಸ್ ಕನ್ಫರ್ಮ್ ಮಾಡುತ್ತೆ ನಮಗೆ ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ ಅನ್ನೋದು ಪೀರಿಯಡ್ಸ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತಾ ಅನ್ನೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಪೀರಿಯಡ್ಸ್ ಆಗ್ತಾ ಇದೆ, ನಮಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಬರ್ತಾ ಇದೆ ಅಂದಮೇಲೆ ದೆನ್ ನೋ ನೀಡ್ ಟು ವರಿ, ಓವ್ಯುಲೇಷನ್ ಕೂಡ ಆಗ್ತಾ ಇದೆ ಅಂತ ಅನ್ನೋದು ಯೂಶ್ವಲ್ ಮೈಂಡ್ಸೆಟ್ ಎಲ್ಲರಿಗೂ ಇರುತ್ತೆ. ಸೊ ಹಂಗಂದರೆ ಅದು ನಿಜಾನ ಅಂತಂತ ಹೇಳಿ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಯೂಶ್ವಲ್ ಆಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ 28 ಡೇಸಿಂದ 35 ಡೇಸ್ ಸೈಕಲ್ ಇತ್ತು ಅಂತಂದು ಎವ್ರಿ ಟೈಮ್ ನಿಮಗೆ 28 ಡೇಸು ಅಥವಾ 35 ಡೇಸ್, ಅದು 28 ಡೇಸ್ ಟು 35 ಡೇಸ್ ಅಂತಂದರೆ 28 ಡೇಸ್ ಸೈಕಲ್ ಆಗಿರ್ಬೋದು, 29 ಡೇಸ್ ಆಗಿರ್ಬೋದು, 30 ಡೇಸ್ ಆಗಿರ್ಬೋದು, 31 ಡೇಸ್ ಆಗಿರ್ಬೋದು, 32 ಡೇಸ್ ಆಗಿರ್ಬೋದು, 33, 34, 35 ಡೇಸ್ ಕೂಡ ಆಗಿರ್ಬೋದು. ನಿಮ್ಮ ಸೈಕಲ್ 35 ಡೇಸ್ ಸೈಕಲ್ ಆಗಿದ್ದು ಪ್ರತಿ ಸತಿ ನೀವು 35 ಡೇಸ್ಗೆ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ ಅಂತ ಅರ್ಥ. ಓಕೆ, ಸೊ ನಿಮ್ಮ ಸೈಕಲ್ ಲೆಂತ್ 28 ಡೇಸಿಂದ 35 ಡೇಸ್ವರೆಗೂ ಇದ್ದು ಎವ್ರಿ ಟೈಮ್ ನೀವು ಅದೇ ಟೈಮಲ್ಲಿ ಪೀರಿಯಡ್ಸ್ ಬರ್ತಾ ಇದೆ ಅಂತಂದರೆ, ನನ್ನ ಸೈಕಲ್ಲು 34 ಡೇಸ್ ಅಂತಂತಂದರೆ ನನಗೆ ಎವ್ರಿ 34 ಡೇಸು ನನಗೆ ಪೀರಿಯಡ್ಸ್ ಬರ್ತಾ ಇದೆ ಅನ್ನೋದು ನಾನು ಹೇಳಿದ್ದರದ್ದು ಅರ್ಥ. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನಿಮ್ಮ ಸೈಕಲ್ಲು 28 ಡೇಸಿಂದ 35 ಡೇಸ್ವರೆಗೂ ಇದ್ದು ಎವ್ರಿ ಟೈಮ್ ನೀವು ಅದೇ ಪರ್ಟಿಕ್ಯುಲರ್ ನಂಬರ್ ಆಫ್ ಡೇಸ್ಗೆ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ ಅಂತಂತಂದರೆ ಯೂಶ್ವಲ್ ಆಗಿ ಏನು ಅಂತಂತಂದರೆ ಓವ್ಯುಲೇಷನ್ ಕೂಡ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಬಟ್ ಇದನ್ನು ಬಿಟ್ಟು ಕೆಲವೊಂದು ಸತಿ ಆ್ಯನ್ ಓವ್ಯುಲೇಟರಿ ಸೈಕಲ್ ಅಂತ ಕೂಡ ಇರುತ್ತೆ. ಓಕೆ, ಸೊ ಹಾಗಂದರೆ ಏನು, ಆ್ಯನ್ ಓವ್ಯುಲೇಟರಿ ಸೈಕಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆ್ಯನ್ ಓವ್ಯುಲೇಟರಿ ಸೈಕಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪೀರಿಯಡ್ಸ್ ಎಲ್ಲಾಗುತ್ತೆ, ಓವ್ಯುಲೇಷನ್ ಎಲ್ಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಓವ್ಯುಲೇಷನ್ ಆಗೋದು ಓವರಿನಲ್ಲಿ, ಆ್ಯಂಡ್ ಪೀರಿಯಡ್ಸ್ ಬ್ಲೀಡಿಂಗ್ ಏನು ಅಂತಂದರೆ ಯೂಟ್ರಸ್ ಲೈನಿಂಗ್. ಯೂಟ್ರಸ್ ಲೈನಿಂಗ್ ಏನು ಅಂತಂತಂದರೆ ಎಂಡೋಮೆಟ್ರಿಯಮ್. ಪ್ರತಿ ತಿಂಗಳು ಮಗು ಬರುತ್ತೆ ಅನ್ನೋ ಒಂದು ಆಸೆಯಿಂದ ನಮ್ಮ ಯೂಟ್ರಸ್ ಏನು ಮಾಡುತ್ತೆ, ಒಳಗಡೆಗೆ ಒಂದು ಬೆಡ್ ರೆಡಿ ಮಾಡಿರುತ್ತೆ, ಬಂದು ಮಗು ಅಂಟ್ಕೊಳ್ಳಿ ಅಂತ. ಯಾವಾಗ ರಿಲೀಸ್ ಆಗಿರೋ ಎಗ್ ಫರ್ಟಿಲೈಸ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ, ಆವಾಗ ಏನಾಗುತ್ತೆ, ಈ ಯೂಟ್ರಸ್ ಲೈನಿಂಗ್ ಏನಿರುತ್ತಲ್ಲ, ಅಂದರೆ ಎಂಡೋಮೆಟ್ರಿಯಮ್ ಏನಿರುತ್ತಲ್ಲ, ಅದು ಬ್ರೇಕ್ ಆಗಿ ಮ್ಯೂಕಸ್ಸು ಬ್ಲಡ್ ಟಿಶ್ಯೂ ರೂಪದಲ್ಲಿ ಆಚೆ ಕಡೆಗೆ ಬರುತ್ತೆ. ಆಯಿತಾ? ಸೊ ಇದಕ್ಕೆ ಬಂದು ಹೇಳೋರು ಯಾರು? ಯೂಟ್ರಸ್ಸಿಗೆ ಯಾರು ಹೇಳ್ತಾರೆ? ಆ್ಯಂಡ್ ಓವರಿಗೆ ಹೋಗಿ ಯಾರು ಹೇಳ್ತಾರೆ? ಎಗ್ ರಿಲೀಸ್ ಮಾಡು ಅನ್ನೋದನ್ನು ಯಾರು ಹೇಳ್ತಾರೆ? ಓವರಿಗೆ ಹೇಗೆ ಗೊತ್ತಾಗುತ್ತೆ? ಇದು ಗೊತ್ತಾಗೋದೆಲ್ಲ ಹಾರ್ಮೋನ್ಸಿಂದ ಗೊತ್ತಾಗುತ್ತೆ. ಆಯಿತಾ? ಸೊ ಇನ್ನು ಕೆಲವೊಂದಿಷ್ಟು ಸೈಕಲ್ಸಲ್ಲಿ, ಅಂದರೆ ಕೆಲವೊಂದಿಷ್ಟು ತಿಂಗಳಲ್ಲಿ ಏನಾಗುತ್ತೆ ಅಂತಂತಂದರೆ, ದೇರ್ ಮೇ ಬಿ ಸಫಿಷಿಯಂಟ್ ಹಾರ್ಮೋನ್ಸ್ ವಿಚ್ ಕ್ಯಾನ್ ಟ್ರಿಗ್ಗರ್ ಬ್ರೇಕ್ ಡೌನ್ ಆಫ್ ಯೂಟ್ರಸ್ ಲೈನಿಂಗ್. ಅಂದರೆ ಯೂಟ್ರಸ್ ಲೈನಿಂಗ್ ಅಂದರೆ ಎಂಡೋಮೆಟ್ರಿಯಮ್ ಬ್ರೇಕ್ ಡೌನ್ ಆಗೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನು ಸಫಿಷಿಯೆಂಟ್ ಇದ್ದು ಬಂದು ಯೂಟ್ರಸ್ಗೆ ಹೇಳಿಬಿಡುತ್ತೆ, ಸೊ ದ್ಯಾಟ್ ಈ ತಿಂಗಳು ನಿನಗೆ ಮಗು ಬರೋದಿಲ್ಲಪ್ಪ, ನೀನು ಬ್ರೇಕ್ ಡೌನ್ ಆಗಿ ಆಚೆ ಹೋಗು ಅಂತಂತ ಹೇಳಿ. ಆಯಿತಾ? ಈ ಬೆಡ್ನ ಆಚೆ ಹಾಕುವಂತ ಯೂಟ್ರಸ್ಗೆ ಹೇಳುತ್ತೆ, ಸೊ ದ್ಯಾಟ್ ಯೂಟ್ರಸ್ಸು ಸ್ಟಾರ್ಟ್ ಮಾಡುತ್ತೆ ಬ್ಲೀಡಿಂಗ್ನ. ಬಟ್ ಅದೇ ತಿಂಗಳು ಏನಾಗಿರಬಹುದು ಅಂತಂದರೆ, ದೇರ್ ಮೇ ಬಿ ಇನ್ಸಫಿಷಿಯೆಂಟ್ ಹಾರ್ಮೋನ್, ಅಂದರೆ ಹಾರ್ಮೋನ್ ಸಫಿಷಿಯಂಟ್ ಇಲ್ದಿರ ಓವರಿಗೆ ಹೋಗಿ ಯಾರೂ ಹೇಳಿರಲಿಕ್ಕಿಲ್ಲ. ಹಾರ್ಮೋನ್ ಹೋಗಿ ಓವರಿಗೆ ನೀನು ಎಗ್ನ ರಿಲೀಸ್ ಮಾಡು ಅಂತ ಹೇಳೋ ಅಷ್ಟು ಹಾರ್ಮೋನ್ ಇಲ್ದಿರ ಇನ್ಸಫಿಷಿಯಂಟ್ ಹಾರ್ಮೋನ್ಸಿಂದ ಏನಾಗುತ್ತೆ, ಓವ್ಯುಲೇಷನ್ ಆಗದೇ ಇರಬಹುದು. ಆಯಿತಾ? ಸೊ ಈ ಥರ ಸಿಚುವೇಶನ್ ಇದ್ದವಾಗ ನಿಮಗೆ ನಾರ್ಮಲ್ ಆಗಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತಂದರೆ ಪೀರಿಯಡ್ಸ್ ಬ್ಲೀಡಿಂಗ್ ನಾರ್ಮಲ್ ಆಗಿ ಬಂದಿರುತ್ತೆ. ಬಟ್ ಆ ಪೀರಿಯಡ್ಸ್ ಬಂದಿದೆ ಅಂದ ಮಾತ್ರಕ್ಕೆ ಓವ್ಯುಲೇಷನ್ ಆಗಿದೆ ಅಂತ ಕನ್ಫರ್ಮೇಷನ್ ಇರೋದಿಲ್ಲ. ಆಯಿತಾ? ಈ ಥರ ಸೈಕಲ್ಸ್ಗೆ ಆ್ಯನ್ ಓವ್ಯುಲೇಷನ್ ಸೈಕಲ್ ಅಂತಂತ ಕರೀತಾರೆ. ಅಂದರೆ ನಾರ್ಮಲ್ ಯೂಟ್ರನ್ ಲೈನಿಂಗ್ ಬ್ರೇಕ್ ಡೌನ್ ಆಗೋದು ಆಗುತ್ತೆ, ಆದರೆ ಓವ್ಯುಲೇಷನ್ ಆಗಿರೋದಿಲ್ಲ. ಆಯಿತಾ? ಸೊ ದರ್ ಇಸ್ ಅ ಪಾಸಿಬಿಲಿಟಿ ದ್ಯಾಟ್ ಯು ಮೇ ಗೆಟ್ ಪೀರಿಯಡ್ಸ್ ಬಟ್ ಯು ಮೇ ನಾಟ್ ಹ್ಯಾವ್ ಓವ್ಯುಲೇಷನ್. ಆಯಿತಾ? ಸೊ ಓವ್ಯುಲೇಷನ್ ಆಗಿರುವಂತಹ ಸಾಧ್ಯತೆ ಇರಲೇ ಇರಬಹುದು, ಆದರೆ ನೀವು ಪೀರಿಯಡ್ಸ್ ಮಾತ್ರ ಬಂದಿರುತ್ತೆ ನಿಮಗೆ. ಆಯಿತಾ? ಸೊ ಹಾಗಾಗಿ ಪೀರಿಯಡ್ಸ್ ಬರ್ತಾ ಇದೆ ಅಂತಂತಂದರೆ ಯೂಶ್ವಲ್ ಆಗಿ 28 ಡೇಸಿಂದ 35 ಡೇಸ್ವರೆಗೂ ಪೀರಿಯಡ್ಸ್ ಬರ್ತಿದೆ ಅಂತಂತಂದರೆ ಯೂಶ್ವಲಿ ಇಟ್ ಕನ್ಫರ್ಮ್ಸ್ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಮಾಡುತ್ತೆ. ಬಟ್ ಕೆಲವೊಂದಿಷ್ಟು ಸಿಚುವೇಷನಲ್ಲಿ ಆ್ಯನ್ ಓವ್ಯುಲೇಟರಿ ಸೈಕಲ್ ಏನಾದರೂ ಇತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಓವ್ಯುಲೇಷನ್ ಆಗದೇ ಇರಬಹುದು. ಆಯಿತಾ?
ಸೊ ಪೀರಿಯಡ್ಸ್ ಬರ್ತಾ ಇದೆ ಅಂತಂದರೆ ಕನ್ಫರ್ಮ್ ಆಗಿ ಓವ್ಯುಲೇಷನ್ನ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾದರೆ ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋದನ್ನು ಹೇಗೆ ತಿಳ್ಕೊಬಹುದು ಅಂತಂತಂದರೆ ಫಸ್ಟ್ ಸ್ಕ್ಯಾನಿಂದ ತಿಳ್ಕೊಬಹುದು, ಓವ್ಯುಲೇಷನ್ ಕಿಟ್ಟಿಂದ ತಿಳ್ಕೊಬಹುದು, ಬ್ಯಾಸಲ್ ಬಾಡಿ ಟೆಂಪ್ರೇಚರ್ ರೈಸಿಂದ ತಿಳ್ಕೊಬಹುದು, ಆ್ಯಂಡ್ ವಜೈನಲ್ ಡಿಸ್ಚಾರ್ಜ್ ಹೇಗಿದೆ ಅನ್ನೋ ಆಧಾರದ ಮೇಲೆ ತಿಳ್ಕೊಬಹುದು. ಅಗೇನ್ ತುಂಬ ಟು ಬಿ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ ಸ್ಕ್ಯಾನ್ ಆ್ಯಂಡ್ ಕಿಟ್ ಎರಡು ನಿಮಗೆ ಪ್ರಿಸೈಸ್ ಆಗಿ ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ಹೇಳುತ್ತೆ, ಆಯಿತಾ. ಸೊ ಪೀರಿಯಡ್ಸ್ ಬರ್ತಾ ಇದೆ ಅಂದ ಮಾತ್ರಕ್ಕೆ ನಮಗೂ ಕನ್ಫರ್ಮ್ ಆಗಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಓಕೆ, ಸೊ ಹಾಗಾಗಿನೇ ಸುಮಾರು ಜನಕ್ಕೆ ನನಗೆ ಪೀರಿಯಡ್ಸ್ ಬರ್ತಾ ಇದೆ ಬಿಡು, ರೆಗ್ಯುಲರ್ ಆಗಿ ನನಗೆ ಪೀರಿಯಡ್ಸ್ ಇದೆ ಅಂದ ಮಾತ್ರಕ್ಕೆ ಓವ್ಯುಲೇಷನ್ ಕೂಡ ಆಗ್ತಾ ಇದೆ, ಸೊ ನೋ ನೀಡ್ ಟು ವರಿ, ನನಗೆ ಯಾವಾಗ ಬೇಕು ನಾನು ಅವಾಗ ಕನ್ಸೀವ್ ಆಗಬಹುದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕೆಲವೊಂದಿಷ್ಟು ಸೈಕಲ್ ಅವರು ಯಾವ ಮಂತ್ ಟ್ರೈ ಮಾಡಿರ್ತಾರೆ ಅದೇ ಮಂತ್ ಓವ್ಯುಲೇಟರಿ ಸೈಕಲ್ ಆಗಿರಬಹುದು, ಆಯಿತಾ, ವಿ ನೆವರ್ ನೋ. ಸೊ ಆ ಟೈಮಲ್ಲಿ ಅವರು ಟ್ರೈ ಮಾಡಿ ಕನ್ಸೀವ್ ಆಗಿಲ್ಲ ಅಂದ ತಕ್ಷಣ ಬೇಜಾರು ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ. ಸೊ ಪೀರಿಯಡ್ಸ್ ಬರ್ತಿದೆ ಅಂದ ಮಾತ್ರಕ್ಕೆ ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋ ಯಾವುದೇ ಪ್ರೂಫ್ ಇಲ್ಲ. ಬಟ್ ಯೂಶ್ವಲ್ ಆಗಿ ಪೀರಿಯಡ್ಸ್ ಬರ್ತಾ ಇದೆ ಅಂತಂತಂದರೆ ಓವ್ಯುಲೇಷನ್ ಆಗಿದೆ ಅಂತಲೇ ಅರ್ಥ. ಬಟ್ ಕೆಲವೊಂದಿಷ್ಟು ಮಂತ್ಸಲ್ಲಿ ಓವ್ಯುಲೇಷನ್ ಆಗದೆ ಕೂಡ ಇರಬಹುದು, ಅದನ್ನು ಓವ್ಯುಲೇಟರಿ ಸೈಕಲ್ ಅಂತ ಕರೀತಾರೆ. ಸೊ ಇದ್ರದ್ದು ಉಲ್ಟಾ ಏನು ಅಂತಂದರೆ ಓವ್ಯುಲೇಷನ್ ಆಗಿದೆ ಅಂತಂತಂದರೆ ಖಂಡಿತವಾಗ್ಲೂ ಪೀರಿಯಡ್ಸ್ ಬಂದೇ ಬರುತ್ತಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಯೂಶ್ವಲ್ ಆಗಿ ಓವ್ಯುಲೇಷನ್ ಆದ 14 ದಿವಸಕ್ಕೆ ಪೀರಿಯಡ್ಸ್ ಬರುತ್ತೆ. ದಿಸ್ ಇಸ್ ನ್ಯಾಚುರಲ್, ದಿಸ್ ಇಸ್ ನಾರ್ಮಲ್. ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೋ ಅಥವಾ ಬೇರೆ ಏನಾದರೂ ಪ್ರಾಬ್ಲಮಿಂದನೋ ಓವ್ಯುಲೇಷನ್ ಆದಮೇಲೂ ಕೂಡ ನಿಮಗೆ 14 ಡೇಸ್ ಆದ್ರೂ ನಿಮಗೆ ಪೀರಿಯಡ್ಸ್ ಬರ್ದೇನೂ ಇರಬಹುದು. ಮೋರ್ ಬೇಸಿಕಲಿ ಇಟ್ ಇಸ್ ಬಿಕಾಸ್ ಆಫ್ ಹಾರ್ಮೋನ್ಸ್, ಆಯಿತಾ. ಸೊ ನಿಮಗೆ ಓವ್ಯುಲೇಷನ್ ಆಗ್ತಿದೇನೋ ಇಲ್ವೋ ಅಂತ ಕನ್ಫರ್ಮೇಷನ್ ಬೇಕಿತ್ತು ಅಂತಂತಂದರೆ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ಓವ್ಯುಲೇಷನ್ ಕಿಟ್ ಯೂಸ್ ಮಾಡಿ, ಅಥವಾ ನೀವು ಸಿಮ್ಟಮ್ಸ್ ನೋಡಿಕೊಂಡು ಮಾಡ್ಕೊತೀನಿ ಡಿಸೈಡ್ ಮಾಡ್ತೀನಿ ಅಂತಂದರೆ ದಟ್ ಆಲ್ಸೋ ಮೋಸ್ಟ್ 90% ಜನಕ್ಕೆ ಓವ್ಯುಲೇಷನ್ ಸಿಮ್ಟಮ್ಸ್ ನೋಡಿಕೊಂಡು ಕನ್ಸೀವ್ ಆಗಿರೋರು ಕೂಡ ಇದ್ದಾರೆ. ಸೊ ನಿಮಗೆ ಟ್ರೈ ಮಾಡಿ ಆಗ್ತಾ ಇಲ್ಲ ಅಂತಂತಂದರೆ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಥವಾ ಓವ್ಯುಲೇಷನ್ ಕಿಟ್ನ ಯೂಸ್ ಮಾಡ್ಕೊಳ್ಳಿ. ಬರೀ ಪೀರಿಯಡ್ಸ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಓವ್ಯುಲೇಷನ್ ಕೂಡ ಕನ್ಫರ್ಮ್ ಆಗಿ ಆಗ್ತಾ ಇದೆ ಅಂತಂತ ಹೇಳಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಹಾಗೇ ಉಳ್ಕೊಂಬಿಡಬೇಡಿ. ನಾನು ಪೀರಿಯಡ್ಸ್ ಬರ್ತಾ ಇದೆ, ಓಕೆ ಬರ್ತಾ ಇದೆ ಅಂದ ಮಾತ್ರಕ್ಕೆ ನಾನು ಕನ್ಸೀವ್ ಆಗೇ ಆಗ್ತೀನಿ, ಓವ್ಯುಲೇಷನ್ ಕೂಡ ಆಗ್ತಾ ಇದೆ ಅಂತಂತ ಹೇಳಿ ಅಂದ್ಕೊಳಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ 1 ಇಯರ್ವರೆಗೂ ನೀವು ಟ್ರೈ ಮಾಡಿ ನಿಮ್ಗೆ ಆಗ್ತಾ ಇಲ್ಲ ಅಂತಂತಂದಾಗ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ. ಫಸ್ಟ್ ಥಿಂಗ್ ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ ಡಾಕ್ಟರ್. ಅದಾದಮೇಲೆ ನಿಮ್ಗೆ ಕನ್ಸೀವ್ ಆಗ್ತಾ ಇಲ್ಲ ಅಂದರೆ ಏನಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಅನಲೈಸ್ ಮಾಡ್ತಾರೆ. ಓಕೆ, ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ, ಓವ್ಯುಲೇಷನ್ ಆಗ್ತಾ ಇದೆ ಅಂತಂತಂದರೆ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದನ್ನು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಆವಾಗ ನೀವು ಟ್ರೈ ಮಾಡೋದು ಕೂಡ ಇಂಪಾರ್ಟೆಂಟ್. ಆವಾಗ ಟ್ರೈ ಮಾಡಿದ್ರೆ ಮಾತ್ರ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಅದರ್ ದ್ಯಾನ್ ಫರ್ಟೈಲ್ ಡೇಸ್ ನೀವು ಬೇರೆ ಕಡೆ ಟ್ರೈ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಕಮ್ಮಿ, ಯೂಶ್ವಲ್ ಆಗಿ ನೋ ಅಂತಲೇ ಹೇಳ್ಬೋದು, ಆಯಿತಾ. ಸೊ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತಂತಂದರೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಅನಲೈಸ್ ಮಾಡಿ ಓವ್ಯುಲೇಷನ್ ಆಗೋದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಾ ಅನ್ನೋದನ್ನು ಕೂಡ ಡಿಸೈಡ್ ಮಾಡಿ ಮೆಡಿಸಿನ್ ಕೊಡ್ತಾರೆ, ಅಥವಾ ಏನು ಮಾಡಬಹುದು ಅನ್ನೋದನ್ನು ಕೂಡ ಡಾಕ್ಟರ್ ಹೇಳ್ತಾರೆ, ಆಯಿತಾ. ಸೊ ಕನ್ಸಿಸ್ಟೆಂಟಾಗಿ 1 ಇಯರ್ವರೆಗೂ ನೀವು ಟ್ರೈ ಮಾಡಿ, ನ್ಯಾಚುರಲಾಗಿ ಟ್ರೈ ಮಾಡಿ, ವಿತೌಟ್ ಎನಿ ಮೆಡಿಸಿನ್ ನೀವು ಕರೆಕ್ಟಾಗಿ ಟ್ರೈ ಮಾಡಿದ್ರೂ ನಿಮ್ಗೆ ಆಗ್ತಾ ಇಲ್ಲ ಅಂತಂದಾಗ ದಯವಿಟ್ಟು ಡಾಕ್ಟರ್ನ ವಿಸಿಟ್ ಮಾಡಿ. ಓಕೆ, ಸೊ ಪೀರಿಯಡ್ಸ್ ಆಗ್ತಾ ಇದೆ ಅಂದರೆ ಕನ್ಫರ್ಮ್ ಆಗಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಅರ್ಥನ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂತಂದರೆ ಓವ್ಯುಲೇಟರಿ ಸೈಕಲ್ಸ್ ಕೂಡ ಇರುತ್ತೆ. ಕೆಲವೊಂದಿಷ್ಟು ತಿಂಗಳು ಓವ್ಯುಲೇಷನ್ ಆಗದೇ ನಿಮಗೆ ಪೀರಿಯಡ್ಸ್ ಕೂಡ ಬರಬಹುದು. ಓಕೆ, ಸೊ ಇಷ್ಟೇ. ಇದನ್ನು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ.